ಆದ್ರ ದುರ್ದೈವ ಇವತ್ತ ನಾವು ನೀವೆಲ್ಲ ಸೇರ್ಕೊಂಡು ಇಲ್ರಿ ಬಬಲಾದಿ ಮುತ್ಯಾರ ತಗೋತಾರ ನಾವೊಂದು ತಗೋತೀವಿ ಅಂತೇಳಿ ಇದೆಲ್ಲ ಆಗಬಾರ್ದು. ಯಾಕ ಸದಾಶಿವಪ್ಪನವರು ಮುಂದಾಗಿದ್ದನ್ನ ಹೇಳ್ಯಾರ, ಹಿಂದಾಗಿದ್ದನ್ನ ಬರೆದಿಟ್ಟಾರ. ಅವರು ತ್ರಿಕಾಲಜ್ಞಾನಿಗಳು. ತಮ್ಮ ಸಿದ್ಧಿ ಸಾಧನೆಗೋಸ್ಕರ ಮದ್ಯವನ್ನ ತಗೊಂಡಾರ. ನೀವ್ಯಾರು ಮದ್ಯವನ್ನ ತಗೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಬಬಲಾದಿ ಮಠದೊಳಗ ಸೆರೆ ಅಂದರೆ ಸೆರೆವಾಸ, ದಾರು ಒಂದಿ ದಾರಿಯಲ್ಲಿ ಮರಣ, ಕೇಳು ಕಟ್ಟಿಟ್ಟು ಗೊತ್ತೇ ಅಂತೇಳಿ ನಮ್ಮತ್ತೆ. ಅದಕ್ಕೆ ನಾವು ನೀವೆಲ್ಲರೂ ಸದಾಶಿವಪ್ಪನ ಆಶೀರ್ವಾದದಿಂದ, ಮಾರುತೇಶ್ವರನ ಆಶೀರ್ವಾದದಿಂದ ನೀವು ಎಲ್ಲರಿಗೂ ಒಳ್ಳೇದಾಗಂತ ಬಿಡ್ಕೊಳ್ಳಿ. ಇಂಥ ಒಂದು ವೇದಿಕೆಯನ್ನು ನಾವು ಮಾತಾಡಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತೆಲಗಿ ಗ್ರಾಮದ ಯುವಕ ಮಿತ್ರರಿಗೂ ವಿನಂತಿ ಮಾಡ್ಕೋತೀನಿ. ಮುಂಬರುವ ದಿನಗಳಲ್ಲಿ ಈ ಒಂದು ಏನು ಸಂಘಟನೆಯನ್ನು ಆಯೋಜನೆ ಮಾಡ್ಯಾರಲ್ಲ, ಈ ದಾನ ಧರ್ಮ ಪರೋಪಕಾರಗಳನ್ನೆಲ್ಲರೂ ಮಾಡ್ಕೊತ ಹೋಗ್ರಿ. ಎಲ್ಲರಿಗೂ ಸಹಾಯ ಸಹಕಾರ ಮಾಡ್ರಿ. ಯಾರಾದ್ರೂ ಅನ್ನ ಸಂತರ್ಪಣೆ ಮಾಡ್ತೀನಿ, ಧಾರ್ಮಿಕ ಒಂದು ದೇವರ ಆಶೀರ್ವಾದದಿಂದ ಅನ್ನ ಸಂತರ್ಪಣೆ ಮಾಡ್ತೀನಿ ಅಂದ್ರೆ ನೀವು ಅನ್ನಕ್ಕೆ ನಾವು ಎಂದೂ ಹಿಂಸೆಲ್ಲ ಅಂತೇಳಿ ಅನ್ನದಾನಕ್ಕೆ ಮುಂದಾಗ್ರಿ. ನೀವು ನೀಡಿದಂತ ಅನ್ನ ಎಲ್ಲಾ ಭಕ್ತರು ಪ್ರಸಾದ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನ ಪ್ರಸಾದ ಮಾಡಿದಂಗ. ಅದಕ್ಕೆ ಈ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೆ ಇನ್ನೊಂದು ನೆನಪಿರ್ಲಿ, ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಈ ಬಬಲಾದಿ ಮಠಕ್ಕೆ ಬಂದ ಎಷ್ಟೋ ಜನ ತಾಯಿಂದ ಕಣ್ಣೀರ್ ಹಾಕತ್ತಾರ. ಯಾಕಪ್ಪ ಅಂದ್ರ ನಮ್ಮಲ್ಲಿ ಜನ ಹೆಂಗೈತಪ್ಪ ಅಂದ್ರ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಯಾರು ಮಾಡವಲ್ರು. ಆ ಮಕ್ಕಳ ಭವಿಷ್ಯದ ಬಗ್ಗೆ ಸಮಯವನ್ನ ಕೊಡವಲ್ರು. ಸಮಯವನ್ನ ಎದಕ್ಕೆ ಕೊಡಾಕತ್ತಾರಪ್ಪ ಅಂದ್ರ ಚೀಟಿ, ಲಿಂಬಿಕಾಯಿ, ದಾರ ಇಂಥ ಸಮಯ ಕೊಡತ್ತಾರ. ಇಂಥ ಕೆಲಸಗಳಾಗಬಾರ್ದು. ಎಲ್ಲರೂ ಚೀಟಿ ಚಿಪಾಟಿ ಮಾಡ್ತೀನಂದ್ರ ಚೀಟಿ ಚಿಪಾಟಿ ಮಾಡೋರ್ ಗಂಡ ಸದಾಶಿವಪ್ಪ ಯಾವ ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡಿ ಇನ್ನೊಬ್ಬರ ಮನಸ್ಸನ್ನ ನೆಮ್ಮದಿಯನ್ನ ಹಾಳು ಮಾಡ್ತಾನೋ, ಚೀಟಿ ಚಿಪಾಟಿ ಮಾಡೋರ್ ಗಂಡ ಸದಾಶಿವಪ್ಪ ಅವರು ಸುಟ್ಟು ಬೂದಿ ಮಾಡ್ತಾನೆ. ಮತ್ತೆ ಅದಕ್ಕೆ ನಾವು ನೀವೆಲ್ಲರೂ ತಂದೆ ತಾಯಿಗಳ ಪಾದ ಸೇವೆ ಮಾಡ್ಕೋತದ್ರ ಇನ್ನೇನ ತೊಡೆ ದಿವಸದಾಗ ಏನೇನಾಕತ್ ಹೇಳಿ, ಬಬಲಾದಿ ಶರಣರ ಸಾರಿ ಹೇಳಿದಂಗ ಜೊಳ್ಳು ಜೊಳ್ಳು ಹಾರ್ತಾವು, ಗಟ್ಟಿ ಬೀಜ ಒಂದ ಉಳಿದು. ದಾನ ಧರ್ಮ ಪರೋಪಕಾರ, ನನ್ನವರು ತನ್ನವರು ಯಪ್ಪ ಎನ್ನ ಧರ್ಮಕ್ಕೆ ಯಾರು ತಲೆ ಬಾಕ್ತಾರೋ, ದೇವರ ನಾಮಸ್ಮರಣೆ ಯಾರು ಮಾಡ್ತಾರೋ, ತಂದೆ ತಾಯಿಗಳ ಸೇವೆ ಯಾರು ಮಾಡ್ತಾರೋ, ಇವೆಲ್ಲ ಗಟ್ಟಿ ಕಾಳುಗಳಾಗಿ ಉಳಿತಾವ. ಇನ್ನು ಜೊಳ್ಳು ಯಾವಪ್ಪ ಅಂದ್ರ ದಾನ ಧರ್ಮ ಮಾಡೋದಿಲ್ಲ, ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ, ಗುರು ಹಿರಿಯರನ್ನ ಗೌರವಿಸೋದಿಲ್ಲ, ಧರ್ಮಕ್ಕೆ ತಲೆಬಾಗುವುದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳಿಗೆ ಅಂತೇಳಿ ನಮಗೆ. ಅದಕ್ಕೆ ಇನ್ನೂ ಮಾತಾಡ್ಬೇಕು ಅನ್ನೋದೈತೆ. ಆದ್ರೆ ಒಂದು ಹಿರಿಯರ ಶಾಸ್ತ್ರ ಐತ್ಲ, ಮನಿ ಹಿರಿ ಮಗ ಆಗಬಾರ್ದಂತ, ಲಾಸ್ಟ್ ಭಾಷಣಕಾರ ಆಗಬಾರ್ದು. ಅದಕ್ಕೆ ನಾ ಏನ್ ಹೇಳ್ತೀನಿ, ಸದಾಶಿವಪ್ಪ ಮಾರುತೇಶ್ವರ ಆಶೀರ್ವಾದದಿಂದ ಇವತ್ತೆಲ್ಲವೂ ಸುಭಿಕ್ಷೆ ಐತಿ ಇವತ್ತು. ಯಾಕಂತಂದ್ರೆ ನಾವು ದೇವರು ಇನ್ನೊಂದು ಹೇಳ್ತೀನಿ, ಸಾಕ್ಷಾತ್ ಮಾರುತೇಶ್ವರನ ಧ್ಯಾನ, ಸಾಕ್ಷಾತ್ ಸದಾಶಿವ ಮುತ್ಯನ ಧ್ಯಾನ ಯಾರು ಮಾಡ್ತೀರಿ ಒಟ್ಟೂರು ಧನ್ಯ ಧನ್ಯ ಆಗೋಕಿರೋ ಮಕ್ಕಳ್ರಿ ಅಂತೇಳಿ ನಮ್ಮ ಮುತ್ಯ. ಎಲ್ಲರ ದೇವರ ಧ್ಯಾನ ಮಾಡ್ಕೋತವ್ರಿ, ಜಗತ್ತಿಗೆ ಒಳ್ಳೇದಾಕತಿ. ಇನ್ನೊಂದು ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೀನಿ, ಯಾಕಂತಂದ್ರೆ ಸಮಯದ ಅಭಾವ ಐತಿ. ಇನ್ನೊಂದನ್ನ ಬಿಡ್ಕೋರಿ, ಕೂಲಿ ನಾಲಿ ಮಾಡಿ ನಮ್ಮನ್ನ ಸಾಕಾಕತ್ತಾರ ತಂದೆ ತಾಯಿಗಳು. ಅವರಿಗೆ ನೀ ದೊಡ್ಡ ಹಾರ ಶಾಲಾ ಹಾಕಿದ್ರ ದೊಡ್ಡ ಸನ್ಮಾನ ಆಗೋದಿಲ್ಲ. ಪಡೆದ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರ್ಲಾರ್ದಂಗ ನೋಡ್ಕೋತ ಹೋದಂದ್ರ ಅದೇ ದೊಡ್ಡ ಬಹುಮಾನ ಕೊಟ್ಟಂಗ ಆಗತ್ತೆ ತಂದೆ ತಾಯಿಗಳಿಗೆ. ಅದಕ್ಕೆ ಇದು ಅರಿವಿನ ಜನ್ಮ, ಇದು ಅರಿವಿನ ಜನ್ಮ. ಅರಿವಿದ್ರ ಗುರು ಕಾಂತ, ಅರಿವಿರ್ಬೇಕು. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಾರ, ನಮ್ಗೆ ಎಷ್ಟು ಸಾಲ ಸೂಲ ಮಾಡಿ ಸಾಲಿ ಕಳಿಸ್ಯಾರ, ಅವನ ಅರಿವಿಟ್ಟುಕೊಂಡು ಮುಂದಿನ ಹೆಜ್ಜೆಯನ್ನ ಹಿಡಬೇಕು. ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗವನ್ನ ನೀವೇನಾದ್ರೂ ಹಿಡಿದ್ರೆ ಕೇಡು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನಮಗೆ. ಅದಕ್ಕೆ ದೇವರ ನಾಮಸ್ಮರಣೆಯಿಂದ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ. ಇವತ್ತು ಇವತ್ತು ನಮಗೂ ಸಮಯ ನೋಡ್ಬೇಕು. ಇವತ್ತು 12 ಆಯ್ತು. ಇವತ್ತು ಜನಪದ ಜಾತ್ರೆ 11 ಕಾಲಕ್ಕೈತು, 12 ಆಗ್ತದೆ. ಯಾಕಂದ್ರೆ ನಾನು ಹೇಳ್ತೀನಿ, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿ. ಇನ್ನೊಂದು ಹೇಳ್ತೀನಿ, ಈ ಜನಪದ ಜಾತ್ರೆಯಲ್ಲಿ ಈ ರಸಮಂಜರಿ ಕಾರ್ಯಕ್ರಮವನ್ನ ಇನ್ನೊಬ್ಬರಿಗೆ ತೊಂದರೆ ಆಗ್ಲಾರ್ದಂಗ, ತಂಟೆ ತಕರಾರುಗಳಾದ್ರಾಗ್ಲಂದ ನೀವು ಸುಗಮವಾಗಿ ನಡೆಸಿಕೊಟ್ರೆ ಈ ತೆಲಗಿ ಗ್ರಾಮದ ಹೆಸರ ಇನ್ನೂ ಎತ್ತರಕ್ಕೆ ಬೆಳೀತೀವಿ. ಅದಕ್ಕೆಲ್ಲರಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಬೆಳೆಯೋಣ, ಎಲ್ಲರನ್ನ ಬೆಳೆಸೋಣ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತೇಳಿ ಇಷ್ಟು ಹೊತ್ತಿನಾಗ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತೆಲಗಿ ಗ್ರಾಮದ ಗುರು ಹಿರಿಯರಿಗೂ, ಎಲ್ಲ ಮಾರುತೇಶ್ವರ ಅರ್ಚಕರಿಗೂ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ, ಓಂ ಹರಿಮಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡವಾರೂರು ಗಂಡ ಗಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಂಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪ್ಪಾಟಿ ಮಾಡೋರ ಗಂಡ
चिक्कई मुच्चा महाराज की, बसवेश्वर महाराज की, सकल साधु संत महाराज की जय। मंगलम जय नमः पार्वतीश्वर महादेव। ತೆರಿಗೆಯ ಮಾರುತೇಶ್ವರ ಪಾದಾರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ವೇದಿಕೆಯ ಸಾನ್ನಿಧ್ಯತೆಯಲ್ಲಿ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ವೇದಮೂರ್ತಿ ಸಿದ್ದರಾಮ ಮಹಾಸ್ವಾಮಿಗಳ ಪಾದಾರಂಗಗಳಲ್ಲಿ ಬಬಲಾದಿ ಅಜ್ಜವರ ಪಾದಾರಂಗಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹಿರಿಯರಾದಂಥ ಹುಂಡಿಗೆಯವರ ಆದಿಯಾಗಿ ಎಲ್ಲ ಹಿರಿಯರೇ, ಊರಿನ ಗಣ್ಯರೇ, ತಾಯಂದ್ರೆ ಸ್ನೇಹಿತರೆ, ಬಹಳ ಸಂತೋಷದ ದಿನ. ಯಾಕೆಂದರೆ ಜನ ಸೇರಿದ್ದು ನೋಡಿಲ್ಲ, ಇವತ್ತು ಸೇರಿದ್ದು ನೋಡಿದರೆ ಪ್ರಾಯಶಃ ಇದು ನಾ ಭೂತೋ ನಾ ಭವಿಷ್ಯ. ಯಾಕೆಂದರೆ ಇಷ್ಟು ಜನ ಇಲ್ಲಿ ಸೇರಬೇಕಾದ್ರೆ ಪರಸು ಕೋಲ್ವಾರವರ ಮಹಿಮೆ ಅಂತೇಳಿ ನಾನು ಭಾವಿಸ್ತೀನಿ. ಅವರ ಈ ಜಾನಪದ ಜಾತ್ರೆ ಈಗ ತಾನೇ ಬದಲಾಗಿ ಅಜ್ಜ ಅವ್ರು ಹೇಳ್ತಾ ಇದ್ರು, ಇವತ್ತು ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲಿ ಇಷ್ಟು ಜನ ಆಕರ್ಷಣೆ ಆಗಿದೆ ಅನ್ನೋದು. ನಾನು ಆ ಮಾರುತೇಶ್ವರನಲ್ಲಿ ಇಷ್ಟೇ ಬೇಡ್ಕೊಂಡೇನಪ್ಪ ಅಂದರೆ, ಪರಸು ಕೋಲಾರವರು ಕರ್ನಾಟಕದ ಒಂದು ರತ್ನ ಆಗಿ ಹೊರಹೊಮ್ಮಲಿ ಅಂತೇಳಿ ನಾನು ಹಾರೈಸ್ತೀನಿ. ಜೊತೆಗೆ ಈ ಊರಿನ ಸಮಸ್ತ ಭಕ್ತಾದಿಗಳು ಈ ಮಾರುತೇಶ್ವರ ಜಾತ್ರೆ ಮಾಡ್ತಕ್ಕಂಥದ್ದು ನಾನು ಕಣ್ಣಾರೆ ನನ್ನ ಕಣ್ಣೆದುರಿಗೆ ನೋಡಿದ್ದೀನಿ. ಪ್ರಾರಂಭದಲ್ಲಿ ಬಹಳ ಸಣ್ಣ ಮಟ್ಟದಲ್ಲಿ ಜಾತ್ರೆ ಆಗ್ತಿತ್ತು, ಆದರೆ ಇವತ್ತು ಇಷ್ಟೊಂದು ಜನಾಕರ್ಷಣೆ ಆಗಬೇಕಾದ್ರೆ ಆ ಮಾರುತೇಶ್ವರ, ತೆರಿಗೆಯ ಮಾರುತೇಶ್ವರ ಮಹಿಮೆ ಅಂತೇಳಿ ನಾನು ಭಾವಿಸ್ತೀನಿ. ಅವರ ಮಹಿಮೆ ನಿಮ್ಮೆಲ್ಲರನ್ನ ಇಷ್ಟೇ ಆಕರಣೆ ಮಾಡಲಿ, ಈ ಊರು ಇನ್ನೂ ಏಳಿಗೆಯನ್ನು ಸಾಧಿಸಲಿ. ನನಗನ್ನಿಸ್ತದೆ ಇಡೀ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಈ ಮಾರುತೇಶ್ವರ ಜಾತ್ರೆ ಎಲ್ಲಾದರೂ ನೋಡಬೇಕಾದ್ರೆ ತೆಲುಗಿನೇ ನೋಡ್ಬೇಕಂತೇಳಿ ಜನಾಕರ್ಷಣೆ ಆಗ್ತಕ್ಕಂಥ ಈ ಕೇಂದ್ರಕ್ಕೆ ಎಷ್ಟೇ ಅಳಲು ಸೇವೆ ಮಾಡಿದರೂ ಕಡಿಮೆ. ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತಿನಲ್ಲಿ ನನ್ನ ಮಾತು ಮುಗಿಸ್ತೀನಿ. ಯಾಕೆಂದರೆ ತಾವೆಲ್ಲ ಶಿವಪೂಜೆ ಕರಡಿ ಬಿಟ್ಟಂಗೆ ಆಗ್ಬಾರ್ದು ನನ್ನ ಮಾತು. ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ತಕ್ಕಂಥ ಈ ರಸಮಂಜರಿ ಕಾರ್ಯಕ್ರಮ ನಿಜವಾಗಲೂ ಇವತ್ತು ಕರೆಸಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಆ ಭಗವಂತ ಈ ವರ್ಷ ನಮಗೆ ಒಳ್ಳೆಯ ಮಳೆ ಬೆಳೆ ಕೊಟ್ಟಿದ್ದಾನೆ, ಇನ್ನೂ ಇದನ್ನು ಹೆಚ್ಚಿಗೆ ಕೊಡಲಿ ಅಂತೇಳಿ ಹಾರೈಸಿ ಒಂದೇ ಒಂದು ಮನವಿಯನ್ನು ಊರಿನ ಜನ ಮಾಡಿದ್ದಾರೆ, ಮಾರುತೇಶ್ವರ ಕಲ್ಯಾಣ ಮಂಟಪವನ್ನು ಮಾಡಿರಿ ಅಂತೇಳಿ. ಅದನ್ನೂ ಕೂಡ ನಾನು ಬರ್ತಕ್ಕಂಥ ದಿನಮಾನಗಳಲ್ಲಿ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೆ ಶುಭವಾಗಲಿ. ಈ ರಾತ್ರಿ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದು ಆ ಮಾರುತೇಶ್ವರ ಇವತ್ತು ಪರಸು ಕೋಲಾರವ್ರಿಗೆ ಇನ್ನೂ ಉತ್ತಂಗಕ್ಕೆ ಒಯ್ಯಲಿ ಅಂತೇಳಿ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.